ಪಡ್ಕೊಳ್ಳೋದು ಅಂತ ಡೀಟೇಲಾಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು 21 ದಿವಸಕ್ಕೆ ಪ್ರತಿ 21 ದಿವಸಕ್ಕೂ ಕೂಡ ಈ ನಮ್ಮದು ಚರ್ಮ ಏನಿದೆ ಬೆಳೀತಾ ಹೋಗುತ್ತೆ, ಹೊಸದಾಗಿ ಬೆಳೀತಾ ಹೋಗುತ್ತೆ. ಹಳೆದು ಸತ್ತೋಗ್ತಾ ಹೋಗುತ್ತೆ, ಹೊಸದು ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ನು ಯಾವಾಗೂ ಕಾಂಪ್ಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ಈ ನಮ್ಮದು ಇಮ್ಯುನಿಟಿ ಪ್ರಾಬ್ಲಮಿಂದ ಇಲ್ಲಿ ಏನು ಸೆಲ್ಸ್ ಇದೆ, ಈ ಚರ್ಮ ಉತ್ಪತ್ತಿ ಮಾಡ್ತಕ್ಕಂಥ ಸೆಲ್ಸ್ ಏನಿದೆ ಅವು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತವೆ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಒಂದು ಲೇಯರ್ ಫಾರ್ಮೇಷನ್ ಆಗೋ ಬದಲಾಗಿ ಮಲ್ಟಿಪಲ್ ಲೇಯರ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೋಡಿ ನೀವು ಚರ್ಮ ದಪ್ಪ ಆಗ್ತಾ ಹೋಗುತ್ತೆ ಸೋರಿಯಾಸಿಸಲ್ಲಿ. ಸೊ ದಪ್ಪ ಆಗಿರೋ ಚರ್ಮ ಅದು ಬೇಗ ಬಿದ್ದೋಗೋದಿಲ್ಲ, ಅದು ಅಬ್ನಾರ್ಮಲ್ ಚರ್ಮ ಇರೋದ್ರಿಂದ ಅದು ಕಾಯಿಲೆ ಥರ ಕಂಡುಕೊಂಡು ನಿಮಗೆ ಸ್ಕಿನ್ ಮೇಲೆ ಪ್ಯಾಚಸ್ ಇರುತ್ತೆ. ಸೊ ಅದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಆಮೇಲೆ ಎಷ್ಟೊಂದು ಸಾರಿ ತುಂಬ ಈವನ್ ಡಾಕ್ಟ್ರುಗಳು ಕೂಡ ಮಿಸ್ಟೇಕ್ಸ್ ಮಾಡ್ತಾರೆ. ಸೋರಿಯಾಸಿಸ್ಗೂ ಆಮೇಲೆ ಎಕ್ಸಿಮಾಗೂ ಡಿಫ್ರೆನ್ಸ್ ಏನು ಅಂತ ತಾವು ಕೂಡ ಒಂದು ಸ್ವಲ್ಪ ತಿಳ್ಕೊಂಬಿಟ್ರೆ ಭಾಳ ಈಸಿ. ಯಾಕಂದರೆ ನನ್ನ ಹತ್ರ ಬರೋ ಎಷ್ಟೊಂದು ಮೋರ್ ದೆನ್ 90% ಪೇಷಂಟಲ್ಲಿ ನೋಡ್ತೀನಿ ನಾನು, ಅವ್ರಿಗೆ ಸೋರಿಯಾಸಿಸೇ ಇರೋದಿಲ್ಲ. ಬಟ್ ಅವ್ರು ಸೋರಿಯಾಸಿಸ್ ಇದೆ ಅಂತ ಒಂದಷ್ಟು ವರ್ಷ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಆ ಪ್ಯಾಚಸ್ಸೇ ಕಡಿಮೆ ಆಗ್ತಾ ಇರಲ್ಲ. ಆಮೇಲೆ ಇನ್ನೆಲ್ಲೋ ಆನ್ಲೈನಲ್ಲಿ ಹುಡ್ಕೊಂಡ್ಬಿಟ್ಟು ನಮ್ಮ ವೀಡಿಯೋ ಎಲ್ಲಾದರೂ ಸಿಕ್ಕ ತಕ್ಷಣ ನಮ್ಮ ಹತ್ರ ಬಂದಿರೋದನ್ನು ನೋಡಿದ್ದೀನಿ ನಾನು. ಸೋರಿಯಾಸಿಸ್ಗೂ ಎಕ್ಸಿಮಾಗೂ ಪ್ರಾಬ್ಲಮ್ ಏನು ಅಂದರೆ, ಸೋರಿಯಾಸಿಸ್ ಯಾವಾಗಲೂ ಜಾಯಿಂಟ್ಸ್ನ ಮೇಲಿನ ಭಾಗದಲ್ಲಿ ಬರುತ್ತೆ. ಜಾಯಿಂಟ್ ಎಲ್ಲೆಲ್ಲಿದೆ ಅದರ ಮೇಲಿನ ಭಾಗದಲ್ಲಿ ಬರುತ್ತೆ. ಈ ಎಕ್ಸಿಮಾ ಏನಾಗುತ್ತೆ, ಜಾಯಿಂಟ್ಸ್ ಒಳಗಡೆ ಸೈಡಲ್ಲಿ ಬರುತ್ತೆ. ಆಮೇಲೆ ಯಾವಾಗೂ ಸೋರಿಯಾಸಿಸಲ್ಲಿ ಡ್ರೈ ಸ್ಕಿನ್ ಜಾಸ್ತಿ ಇರುತ್ತೆ, ಒಣ ಚರ್ಮ ತುಂಬ ಜಾಸ್ತಿ ಇರುತ್ತೆ, ಪದರ ಥರ ಉದುರ್ತಾ ಇರುತ್ತೆ. ನಾವು ಮೀನಿನ ಚರ್ಮ ಹೇಗೆ ಶೈನಿಂಗ್ ಇರುತ್ತೆ ಆ ಥರ ಒಂಥರ ಫ್ಲೇಕಿ ಇದನ್ನು ಉದುರ್ತಾ ಇರುತ್ತೆ ಚರ್ಮ, ಒಣ ಚರ್ಮ ಇರುತ್ತೆ ಜಾಸ್ತಿ. ಎಕ್ಸಿಮನಲ್ಲಿ ವೆಟ್ ಆಗಿರುತ್ತೆ, ಅಲ್ಲಿ ತೇವಾಂಶ ಇರುತ್ತೆ. ಸೊ ಇದು ಮೇಜರ್ ಡಿಫ್ರೆನ್ಸು ಸೋರಿಯಾಸಿಸ್ಗೂ ಎಕ್ಸಿಮಾಗೂ. ಅದೇ ಥರ ಎಷ್ಟೊಂದು ಸರಿ ಸ್ಕಿನ್ ಇನ್ಫ್ಲಮೇಷನ್ ಇರೋದ್ರಿಂದ ಕೂಡ ಕೆಲವೊಂದು ಪ್ಯಾಚಸ್ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಪ್ಯಾಚಸ್ ಆಗುತ್ತೆ. ಎಲ್ಲವೂ ಕೂಡ ಮೆಜಾರಿಟಿ ಸರಿ ಟೈಮಲ್ಲಿ ನಾನು ನೋಡಿದ್ದೀನಿ. ಈವನ್ ಸೋ ಕಾಲ್ಡ್ ಅಲೋಪತಿ ಡಾಕ್ಟರ್ಸ್ ಕೂಡ ನಾನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ, ಸೋರಿಯಾಸಿಸ್ ಇದೆ ಅಂತ ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ. ಆಮೇಲೆ ಸೋರಿಯಾಸಿಸ್ ನಿಮ್ಗೆ ಆವಾಗೇ ಹೇಳಿದೆ, ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ. ಏನಾಗುತ್ತೆ ಅಂದರೆ ಇಲ್ಲಿ ಇಮ್ಯುನಿಟಿ ಕಾಂಪ್ರಮೈಸ್ ಆಗೋದ್ರಿಂದ, ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ಈ ಬರ್ತಕ್ಕಂಥ ಈ ಕಾಯಿಲೆಗೆ, ಈ ಆಟೋ ಇಮ್ಯೂನ್ ಡಿಸೀಸ್ಗಳಿಗೆ ನಿಮಗೆ ಬೇರೆ ಮೆಡಿಕಲ್ ಸೈನ್ಸಲ್ಲಿ ಟ್ರೀಟ್ಮೆಂಟೇ ಇಲ್ಲ, ಚಿಕಿತ್ಸೆನೇ ಇಲ್ಲ. ಲೈಫ್ ಲಾಂಗ್ ತಾವು ಸಫರ್ ಆಗ್ತಾ ಹೋಗಬೇಕಾಗುತ್ತೆ. ಆಮೇಲೆ ಈ ಸೋರಿಯಾಸಿಸ್ ಆಗೇ ಬಿಡ್ತು ಅಂದರೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಆಗಿಬಿಟ್ಟು ಜಾಯಿಂಟ್ಸ್ಗಳಲ್ಲಿ ಡಿಫಾರ್ಮಿಟಿ ಕೂಡ ಆಗುತ್ತೆ. ಸೊ ಜಾಯಿಂಟ್ಸಲ್ಲಿ ಬೆಂಡೆಲ್ಲ ಬರುತ್ತೆ.